ಕಮಲ ಮನೆಯೊಳಗಿನ ಅಂತರ್ಯುದ್ಧ ಕೊತಕೊತನೆ ಕುದೀತಾ ಇದೆ. ಯತ್ನಾಳ್ ಹಾಗೆ ವಿಜಯೇಂದ್ರ ಬಣಗಳ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ನೇತೃತ್ವದ ವಿಜಯೇಂದ್ರ ಬಣ ಮೀಟಿಂಗ್ ಪಾಲಿಟಿಕ್ಸ್ ನಡೆಸ್ತಾ ಇದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಣ ರಾಜಕೀಯಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ. ಅಂತರ್ಯುದ್ಧ ಕಮಲ ಮನೆಯನ್ನ ಕೊತಕೊತನೆ ಕುದಿಯುವಂತೆ ಮಾಡಿರೋದು ಪಕ್ಷದೊಳಗಿನ ಬಣ ರಾಜಕೀಯ. ಒಂದು ಕಡೆ ಚಳಿಗಾಲದ ಅಧಿವೇಶನ ನಡೀತಿದೆ. ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ಬಿಜೆಪಿ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದೆ. ಆದರೂ ಅಂದುಕೊಳ್ಳುವಷ್ಟರ ಮಟ್ಟಿಗೆ ಇದುವರೆಗೆ ಯಶಸ್ವಿಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣವೇ ಒಗ್ಗಟ್ಟಿನ ಕೊರತೆ. ಪಕ್ಷದೊಳಗಿನ ಬಣ ರಾಜಕೀಯ ಮತ್ತೆ ಮುಂದುವರೆದಿದೆ. ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಬಣಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದರೂ ಅಂತರ್ಯುದ್ಧಕ್ಕೆ ವಿರಾಮ ಬಿದ್ದಿಲ್ಲ. ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದ ವಿಜಯೇಂದ್ರ ಟೀಮ್ ಮೀಟಿಂಗ್ ಪಾಲಿಟಿಕ್ಸ್ ನಡೆಸಿದೆ. ದಾವಣಗೆರೆ ನಗರ ದೇವತೆ ದುರ್ಗಾದೇವಿ, ಬಾತಿ ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸಿರುವ ರೇಣುಕಾಚಾರ್ಯ ಮತ್ತು ಮಿತ್ರ ಮಂಡಳಿ ವಿಜಯೇಂದ್ರ ಪರ ಹೋರಾಟಕ್ಕೆ ತಂಡ ಸಜ್ಜುಗೊಳಿಸಿದೆ. ಮಾಜಿ ಸಚಿವರಾದ ಬಿಸಿ ಪಾಟೀಲ್, ಎಸ್ಎ ರವೀಂದ್ರನಾಥ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಸೋಮಶೇಖರ್ ರೆಡ್ಡಿ, ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್, ಅರುಣ್ ಪೂಜಾರ, ಬಸವರಾಜ ನಾಯ್ಕ್, ತಿಪ್ಪೇಸ್ವಾಮಿ, ಸೀಮಾ ಮಸೂತಿ ಸೇರಿದಂತೆ 12 ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಈಗಾಗಲೇ ಮೈಸೂರು, ಕೋಲಾರ ಸೇರಿ ಹಲವೆಡೆ ಸಭೆಗಳನ್ನು ಮಾಡಿದ್ದು ದಾವಣಗೆರೆಯಲ್ಲಿ ಇಂದು ವಿಜಯೇಂದ್ರ ಪರ 3ನೇ ಬಾರಿಗೆ ಮೀಟಿಂಗ್ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಸಂದೇಶ ರವಾನಿಸಲು ರೇಣುಕಾಚಾರ್ಯ ಮತ್ತು ಸಂಘಟಕರು ತಂತ್ರ ರೂಪಿಸಿದ್ದಾರೆ. ಅತ್ತ ರೇಣುಕಾಚಾರ್ಯ ತಂಡದವರು ಮೀಟಿಂಗ್ ಮಾಡ್ತಿದ್ರೆ, ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ರಾಜಕೀಯಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬಣದ ಹೆಸರಿನಲ್ಲಿ ಸಭೆ ಆಯೋಜನೆ ಒಪ್ಪಲಾಗದು. ಈ ರೀತಿ ಸಭೆ ಸಮಾವೇಶ ಮಾಡ್ತಿದ್ರೆ ಕೂಡಲೇ ನಿಲ್ಲಿಸಿ ಅಂತ ಆಗ್ರಹಿಸಿದ್ದಾರೆ. ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಮತ್ತೆ ಈ ರೀತಿ ಸಭೆಗಳನ್ನು ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರೂ ಕೂಡ ಮಾಡಬಾರ್ದು. ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ಒಂದು ಸಮಾವೇಶಗಳನ್ನಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮ ಕಣ್ಮುಂದೆ ಯಾವುದೂ ಕೂಡ ಇಲ್ಲ. ಈ ರೀತಿ ಕಪೋಲ ಕಲ್ಪಿತ ವಿಚಾರಗಳಿಗೆ ಯಾರೂ ಕೂಡ ಕಿವಿಯನ್ನು ಕೊಡಬಾರ್ದು. ಯಾವುದೇ ಒಂದು ಸಭೆಗಳನ್ನು ಕೂಡ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಮ್ಮೆಲ್ಲ ಮಾಜಿ ಶಾಸಕರುಗಳಿಗೆ, ಪಕ್ಷದ ಮುಖಂಡರಿಗೆ ನಾನು ಈ ಸಂದರ್ಭವನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇನ್ನು ದಾವಣಗೆರೆ ಸಭೆ ಬಗ್ಗೆ ಮಾಜಿ ಶಾಸಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡಿದರು. ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರು ಆತ್ಮಸ್ಥೈರ್ಯ ಮೂಡಿಸಬೇಕು. ಪಕ್ಷದ ಏನು ರಾಜ್ಯಾಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದೀವಿ. ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಅಧಿಕಾರ ಕೊಡಬೇಕು. ಲೋಕಲ್ ಬಾಡಿ ಸೆಲೆಕ್ಷನ್ ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸುಮಾರು 150 ಸ್ಥಾನ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಜಿ ಸಚಿವರು, ಮಾಜಿ ಶಾಸಕರು ಒಟ್ಟಾಗಿ ಇವತ್ತು ನಾವು ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ನಾನು ಅವರು ಏನು ಈ ಮಾತಾಡ್ತಾ ಇದ್ದಾರೋ ಇದು ತಪ್ಪು ನೀವು ಮಾಡ್ತಾ ಇರೋದು ಅಂತೇಳಿ ನಾವು ಅದನ್ನ ಅವರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಉಚ್ಚಾಟನೆ ಅದೇ ಇದೆ. ನಾವು ಈಗ ಈ ಸಭೆಯನ್ನು ಮಾಡಿ ಡೆಲ್ಲಿಗೆ ಹೋಗೋ ವಿಚಾರ ಕೂಡ ಇದೆ. ಈ ಸಭೆಯಲ್ಲಿ ಡಿಸೈಡ್ ಮಾಡ್ತೀವಿ. ಎಲ್ಲರೂ ಕಲಿತು ಡೆಲ್ಲಿಗೆ ಹೋಗಿ ಹೈಕಮಾಂಡ್ಗೆ, ಹೌದು, ನಾವು ಮಾಜಿ ಶಾಸಕರಿಗೆಲ್ಲ ಸೇರಿ ಯತ್ನಾಳ್ ಅವ್ರ ವಿರುದ್ಧನೇ ಇದು 100%. ಯಾಕೆ ಅಂತಂದ್ರೆ ಅವ್ರು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರನ್ನ ಪಕ್ಷವನ್ನು ಕಷ್ಟಪಟ್ಟು ಎಷ್ಟೋ ವರ್ಷ ಕಷ್ಟಪಟ್ಟು ಪಾರ್ಟಿನ ಕಟ್ಟಿದಂಥ ಯಡಿಯೂರಪ್ಪ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ನಾವು ಈ ಸಭೆ ಮಾಡ್ತಾ ಇದ್ದೀವಿ. ಪಕ್ಷದ ಅಧ್ಯಕ್ಷರ ಪರವಾಗಿದ್ದೀವಿ. ವಿಜಯೇಂದ್ರ ಅವರ ಪರವಾಗಿ ನಾವಿಲ್ಲ. ಪಕ್ಷದಲ್ಲಿ ಯಾರೇ ಅಧ್ಯಕ್ಷರಿದ್ರು ಅವ್ರ ಪರವಾಗಿ ನಾವು ನಿಲ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದರಂತೆ ನಾವು ನಡ್ಕೊಂತೀವಿ. ಇಲ್ಲಿ ಯತ್ನಾಳ್ ವಿರುದ್ಧ ಒಂದು ಸಭೆ ಮಾಡ್ತಾ ಇದ್ದಾರೆ. ಯತ್ನಾಳ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಯತ್ನಾಳನ್ನ ಈಗಾಗಲೇ ಹೈಕಮಾಂಡ್ ಅವರು ಕರೆದವರೇ, ಅವ್ರನ್ನ ಏನು ಸೂಚನೆ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಮಾಡುವಂತ ಸಭೆ ಅಲ್ವೇ ಅಲ್ಲ ಇದು. ಇವೆಲ್ಲ ಹೇಳಿಕೆ ಪ್ರತಿ ಹೇಳಿಕೆಗಳ ನಡುವೆ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಬಣ ಸಜ್ಜಾಗಿದೆ. ಫೆಬ್ರವರಿ 27ರಂದು ದಾವಣಗೆರೆಯಲ್ಲಿ ಬಿಎಸ್ವೈ ಜನ್ಮದಿನ ಆಚರಣೆ ಮಾಡೋದಾಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ.
ಜನ್ಮದಿನ ಕಾರ್ಯಕ್ರಮಕ್ಕೆ 20 ಲಕ್ಷ ಜನ ಸೇರಿಸಲು ಪ್ಲಾನ್ ಮಾಡಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ, JP ನಡ್ಡಾಗೂ ಆಹ್ವಾನ ನೀಡಲಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಕುಮಾರ್ ಬಂಗಾರಪ್ಪ ಜನವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾಗಬಹುದೆಂಬ ನಿರೀಕ್ಷೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನ ಪರಿಗಣಿಸಿ ಎಂದು ಹೇಳಿದ್ದೇನೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೀವಿ. ಬಿಕಾಸ್ ದಟ್ ಈಸ್ ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಸಂಘಟನೆದು. ರಾಷ್ಟ್ರಾಧ್ಯಕ್ಷರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಮಂತ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ. ತಕ್ಷಣ ನಮ್ಮದು ಇದು ಕೂಡ ನಡೀತದೆ ಅಂತ ಹೇಳಿ ಮಾಡಲಿ ಮಾಡ್ಲಿಕ್ಕೆ ಯಾರು ಬೇಡ ಅಂದರೆ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವ್ದ್ರಿ ಏನು ಅವ್ರಿಗೇನು ಭಯ ಬಂದಿರ್ಬೇಕೇನಾರೆ, ಯತ್ನಾಳ್ ಹೊರಗೆ ಹಾಕೋದ್ರ ಆಗಲಿಲ್ಲ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವ್ರು. ಏನು ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕ ಸ್ಥಿತಿಗತಿ, ಯಾರನ್ನ ಮ್ಯಾಗ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ಇಟ್ಕೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ. ಸದ್ಯ ಕಮಲ ಮನೆಯ ಬೇಗುದಿ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಅಧಿವೇಶನದ ಬಳಿಕ ಯಥಾಪ್ರಕಾರ ಅಂತರ್ಯುದ್ಧ ಮುಂದುವರಿಯೋ ಲಕ್ಷಣಗಳೇ ಹೆಚ್ಚಾಗಿ ಕಾಣಿಸ್ತಿದೆ. ಬ್ಯೂರೋ ರಿಪೋರ್ಟ್, TV9.